ಕಾರ್ಯಕ್ರಮ ಬಿಟ್ಟು ದಯವಿಟ್ಟು ಬೇರೆ ಮುಖಂಡರುಗಳು ಕೆಳಗಡೆ ಬನ್ನಿ ಸರ್. ಏನ್ ಹೇಳಲಿಲ್ಲ. ಇವಾಗ 500 ದಿನಗಳ ಕಾಲ ಆಗಿದೆ, 500ಕ್ಕಿಂತ ಹೆಚ್ಚು ದಿನಗಳೇ ಆಗಿದೆ. ಇನ್ನೂ ಇವ್ರಿಗೆ ಇಲ್ಲಿನ ಕ್ಷೇತ್ರದ MLA ಶಾಸಕರಿಗೆ ಅವ್ರ ಪಾಪ ಏನ್ ಓಟ್ ಹಾಕಿ ಗೆಲ್ಸಿದ್ದಾರೆ ಹೋಗ್ಲಿ, ಇನ್ನು ಅವ್ರಿಗೆ ಕರುಣೆ ಬೇಡವಾ ರೈತರ ಮೇಲೆ? 500 ದಿನ ಆಗಿದೆ, ಇನ್ನು ಬಂದ್ ಈ ಕಡೆ ಮುಖ ಮಾಡಿ ನೋಡಿಲ್ಲ. ಪಾಪ ರೈತರು ಗೋಳ್ ಕೇಳ್ತಾ ಇಲ್ಲ. ಅವ್ರ ಏನ್ ಮಾಡ್ಕೊಬೇಕು? ರೈತರಿಗೆ ಏನಾದ್ರು ಆದ ಇವರೇ ಹೊಣೆ ಹಾಕ್ತಾರ? ಅವ್ರಿಗೆ ಓಟ್ ಬೇಕಾದಾಗ ಬಂದಿದ್ರು ಅಲ್ವಾ? 500 ದಿನಗಳು ಆದ್ರೂನು ಈ ಕಡೆ ಮುಖ ಮಾಡ್ತಿಲ್ಲ ಯಪ್ಪ. ಮತ್ತೆ ಇಲ್ಲಿನ ಜಿಲ್ಲೆಯ ಮುಖ್ಯಮಂತ್ರಿ ಆಗಿದ್ರು, ಅವರು ಕೂಡ ರೈತರ ಮೇಲೆ ಯಾವುದೇ ಕಾಳಜಿ ಇಲ್ಲ. ಅವ್ರಿಗೇನಾದ್ರು ನಾನು ರೈತರಿಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಏನಾದ್ರು ಇತ್ತು ಅಂದ್ರೆ ದಯವಿಟ್ಟು ಅವ್ರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಇದನ್ನ ಕೈ ಬಿಟ್ಟು ಇಲ್ಲೇನೆ ಅವರು ಅದರಿಂದ ಹಿಂದೆ ಹೋಗಿ ಸರಿಯೋದು ತುಂಬಾ ಒಳ್ಳೇದು. ಅವ್ರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ತುಂಬಾ ಕಷ್ಟಪಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ. ಅದು ಉಳಿಸ್ಕೋಬೇಕು ಅಂತ ಏನಾದ್ರು ಒಂದು ಅವಕಾಶ ಇದ್ರೆ ಅವ್ರಿಗೆ ಬಿಡ್ದಿ ಟೌನ್ಶಿಪ್ ಏನಿದೆ ಅದನ್ನ ಹಿಂದೆ ತಗೊಂಡು ಅವ್ರು ವಾಪಸ್ ಹೋದ್ರೆ ಇದನ್ನ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ಕೆಲವರಿಗೆ ಒಪ್ಪಿಗೆ ಇದೆ ಅಂತ, ಕೆಲವರಿಗೆ ಒಪ್ಪಿಗೆ ಇಲ್ಲ. ಯಾರಿಗೆ ಒಪ್ಪಿಗೆ ಇದೆ? ಯಾರಿಗೆ ಅಂತಂದ್ರೆ ಇವಾಗ ಅವ್ರಿಗೆ ಜಾಗ ಇರಲ್ಲ. ಹಿಂದೆಗಡೆ ಒಂದು 10 ಗುಂಟೆ 20 ಗುಂಟೆ ಇರುತ್ತೆ. ಮುಂದೆಗಡೆ ಅವ್ರು ಪಾಪ ಒಂದ್ 2-3 ಎಕರೆ ಜಮೀನ್ ಇರ್ತಾರೆ. ಇವಾಗ ಸೇಲ್ ಮಾಡಿದ್ರು, ನೀವು ಮಾರಾಟಕ್ಕೆ ಇಟ್ಟಿದ್ರು ಅದ್ರ ಬೆಲೆ ಬಂದು ಒಂದ್ 10 ಲಕ್ಷ ಇರ್ಬೋದು. ನಿಮ್ಗೆ 1 ಕೋಟಿ ಕೊಡ್ತೀನಿ ಅಂತಂದ್ರೆ ಕೊಡಲ್ವಾ ನೀವು? ಅಂತ ಜನಗಳನ್ನ ಇವ್ರು ಇಟ್ಕೊಂಡು ಯಾರೋ ಪಾಪ ಬೆರಳೆನ್ಕೆ ಎಷ್ಟು ಅವ್ರಿಗೆ ಪಾಪ ದುಡ್ಡಿನ ಆಮಿಷ ತೋರಿಸಿ ನಾವು ಕೊಡ್ತಿದೀವಿ ಅಂತ ಹೇಳಿ 10 ಜನಕ್ಕೋಸ್ಕರ ಇರೋ 100 ಜನನ್ನ ಮೋಸ ಮಾಡ್ತಿರೋದಲ್ವಾ ಇದಕ್ಕೆ ಅವ್ರಿಗೆ? ಪಾಪ ರೈತರು ಅವ್ರಿದ್ರೆ ನಾವು ಅನ್ನ ತಿನ್ನೋದು ಏನ್ ತಿಂತಾರೆ ಅವರು? ಆಮೇಲೆ ಅನ್ನನೂ ಕಿತ್ಕೊಂಡು ಈಗ ಭೂಮಿನೂ ಕಿತ್ಕೊಂಡ್ರೆ ಆಮೇಲೆ ಏನ್ ತಿಂತಾರೆ ಒಟ್ಟಿಗೆ ಅವರು?